ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ತಮಿಳುನಾಡಿನಲ್ಲಿ ಮತ್ತೆ ಮೆಗಾ ಟ್ವಿಸ್ಟ್. ಕಾಂಗ್ರೆಸ್ಗೆ ಭಾರೀ ಆಘಾತವೇ ಎದುರಾಗಿದೆ. DMKನ ಡಿಚ್ ಮಾಡಿ ಬಂದಂಥ ಕಾಂಗ್ರೆಸ್ಗೆ ಎಂಥ ಆಘಾತ. ಯಾಕೆ ಸುದ್ದಿಗೋಷ್ಠಿ ನಡೆಸಿ ಘೋಷಣೆ ಮಾಡೋದಕ್ಕಿದ್ದವರು, ಮೈತ್ರಿ ಘೋಷಣೆಗೆ ತಯಾರಾಗಿದ್ದವರು ವಿಳಂಬ ಮಾಡಿದ್ದಾರೆ ಸುದ್ದಿಗೋಷ್ಠಿಯನ್ನು. ಏನು ನಡೀತಿದೆ ಅಸಲಿಗೆ? AIADMK ಆಫೀಸ್ ರೀಚ್ ಆದ TVK ಮೆಂಬರ್ಸ್, ಅದೊಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಿದೆ. ಏನಿದು ಹಾಗಾದರೆ? ಅಮಿತ್ ಶಾ ಅವರ ರಣತಂತ್ರ, ಇಂಟರ್ನಲ್ ಲೆಕ್ಕಾಚಾರಗಳು ಏನು? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ತಮಿಳುನಾಡು ರಾಜಕಾರಣದ ಬಗ್ಗೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಅಂದರೆ ಏನೇನಾಗುತ್ತೋ ಅದೆಲ್ಲವೂ ಫಲ ಕೊಡಲ್ಲ. 10 ಬಗೆಯ ಆಪರೇಷನ್ಸ್ ಆಗುತ್ತೆ, ಪ್ರಯತ್ನ, ಟ್ರಯಲ್ಲು, ಎರರು ಎಲ್ಲ ಆಗಿ ಯಾವುದೋ ಒಂದು ಮಾತ್ರ ತುದಿಗೆ ಮುಟ್ಟತ್ತೆ. ಸೊ 9 ಬೇರೆದು ಆಗೇ ಇರಲ್ಲ ಅಂತ ಅಲ್ಲ, 10ನೇದು ಯಶಸ್ವಿ ಆಯಿತು ಅಂದರೆ ಅದು ಒಂದೇ ನಡೆದಿರುತ್ತೆ ಅಂತನೂ ಅಲ್ಲ. ಇದೇ ಪಾಲಿಟಿಕ್ಸ್. ಸೊ ಅಟ್ ಅ ಟೈಮ್ ಬೇರೆ 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 ಬೆಳವಣಿಗೆಗಳಾಗ್ತಿರೋದು ಎಲ್ಲವನ್ನು ಗಮನಿಸ್ತಾ ಹೋಗೋಣ. ನೋಡಿ, ಈಗ ಒಂದು ಕಡೆ TVK ಕಾಂಗ್ರೆಸ್ಸನ್ನು ಇನ್ವೈಟ್ ಮಾಡಿದೆ ಸರ್ಕಾರ ರಚಿಸೋದಕ್ಕೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಲೆಟರ್ ಹೋಗಿದೆ ಅಂತ ಸುದ್ದಿಗಳು ಬಂದ್ವಲ್ಲ. ಆದರೆ ಅಸಲಿಗೆ ಆ ರೀತಿ TVK ಅಧಿಕೃತವಾಗಿ ಕೇಳೇ ಇಲ್ಲ, ಲೆಟರೇ ಕಳಿಸ್ಕೊಟ್ಟಿಲ್ಲ ಅನ್ನೋ ತನಕ ಈಗ ಮತ್ತೆ ಚರ್ಚೆಗಳು ಶುರುವಾಗಿವೆ. ಅದೇನೇ ಇರಲಿ, ಕಳಿಸ್ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ, ಆದರೆ AIADMK ಆಫೀಸನ್ನು ರೀಚ್ ಆಗಿಬಿಟ್ಟಿದ್ದಾರೆ. TVK ಮುಖಂಡ ಆನಂದ್ EPS ನಿವಾಸಕ್ಕೇ ಭೇಟಿ ಕೊಟ್ಟಿದ್ದಾರೆ. ಕೆಲವು ಆಫೀಸಲ್ಲಿ ಕೆಲವರನ್ನು, ಪ್ರಮುಖರನ್ನು ಭೇಟಿಯಾಗಿರೋದು. EPS ನಿವಾಸಕ್ಕೆ TVK ನಾಯಕ ಆನಂದ್ ಅವರು ಹೋಗಿರೋದು. TVK ಪ್ರಧಾನ ಕಾರ್ಯದರ್ಶಿ ಅಧವ್ ಅರ್ಜುನ್ ಸ್ವತಃ ಹೋಗಿ ಮಾತಾಡಿದ್ದಾರೆ. AIADMK ಪಕ್ಷದ ಮುಖ್ಯಸ್ಥ ಪಳನಿಸ್ವಾಮಿ ಅವರ ಜೊತೆಗೆ ಮೀಟಿಂಗ್ ನಡೆದಿದೆ ಅನ್ನೋದು ಈಗ ಸಿಗ್ತಿರುವಂಥ ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ಗೆ ಯಾಕೆ ಶಾಕ್ ಅಂದರೆ, ನೋಡಿ, ಕಾಂಗ್ರೆಸ್ಸು ಏನು ಸಣ್ಣ ಸಣ್ಣ ಪಕ್ಷಗಳನ್ನು ಜೊತೆಗೆ ಸೇರಿಸ್ತೀವಿ ನಾವೇ, ಎಡಪಕ್ಷಗಳು, CPI ಅದು ಇದು ಒಂದೆರಡು ಸೀಟ್ ಗೆದ್ದವರೆಲ್ಲ ಇದ್ದಾರೆ, ಅವ್ರನ್ನೆಲ್ಲ ಸೇರಿಸ್ತೀವಿ ಅಂತ TVKಗೆ ಮಾತು ಕೊಟ್ಕೊಂಡು ಬಂದಿದ್ದಾರೆ. ನಂಬರ್ ಗೇಮ್ ನೋಡಿಬಿಡಿ ಏನಾಗುತ್ತೆ ಅಂತ. TVK 108, ಕಾಂಗ್ರೆಸ್ 5, PMK ಬಂದರೆ 4, CPI ಬಂದರೆ 2, CPM ಬಂದರೆ 2. ಈ ರೀತಿ ಆದರೆ 121 ಆಗುತ್ತೆ. ಮ್ಯಾಜಿಕ್ ನಂಬರ್ಗಿಂತ 1-2-3 ಸ್ಥಾನಗಳನ್ನು ಜಾಸ್ತಿ ಮಾಡ್ಕೊಂಡು ಸರ್ಕಾರ ಮಾಡಬಹುದು. ಬಟ್ ಎಷ್ಟು ದಿನ ಸೇಫ್ ಅನ್ನೋದು ಗೊತ್ತಿಲ್ಲ. VCK ಇನ್ನೂ ನಿರ್ಧಾರ ತಿಳಿಸಿಲ್ಲ. ನಾವು ನಿರ್ಧಾರ ಪ್ರಕಟಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ VCK ಪಕ್ಷದ ಸಪೋರ್ಟ್ ಸಿಗತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಈ ಸಣ್ಣ 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 ನಂಬರನ್ನು ಸೇರಿಸೋ ಅಷ್ಟೊತ್ತಿಗೆ ದೊಡ್ಡ ತಲೆನೋವು. ಸರ್ಕಾರ ಎಷ್ಟು ದಿನ ಸ್ಟೇಬಲ್ ಆಗಿರುತ್ತೆ ಹೇಳೋಕ್ಕಾಗಲ್ಲ. ಅದ್ರ ಬದಲು AIADMK ಜೊತೆಗೆ ಹೋದರೆ 108 + 47 155 ಆಗುತ್ತೆ. ಸ್ಟೇಬಲ್ ಗೌರ್ಮೆಂಟು ಟಚ್ ಮಾಡೋಕ್ಕಾಗಲ್ಲ. 2 ಆಪ್ಷನ್ ಇದೆ. ಈಗ ಯಾವುದಾಗುತ್ತೆ ಗೊತ್ತಿಲ್ಲ, ಕಡೆ ಕ್ಷಣದವರೆಗೂ ಅದನ್ನು ಹೇಳೋಕ್ಕಾಗಲ್ಲ. ಆದರೆ ಈಗ AIADMK ಪಳನಿಸ್ವಾಮಿ ನಿವಾಸಕ್ಕೇ ಹೋಗಿ ಮಾತುಕತೆ ನಡೆಸ್ತಾ ಇರೋದು ಪಕ್ಕಾ ಆಗಿದೆ. ಒಬ್ಬರು ಇಬ್ಬರಲ್ಲ, TVKಯ ಹಲವಾರು ಮುಖಂಡರನ್ನು ಬ್ಯಾಕ್ ಟು ಬ್ಯಾಕ್ ಕಳಿಸ್ಕೊಡ್ತಿದ್ದಾರೆ ವಿಜಯ್ AIADMK ಆಫೀಸ್ಗೆ ಅನ್ನೋದು, ಆಫೀಸ್ ಅಂದರೆ ಅವರ ಮನೆಗಳಿಗೆ ಅನ್ನೋದು ಇಂಟ್ರೆಸ್ಟಿಂಗ್. ಇದ್ರ ಬೆನ್ನಲ್ಲೇ ಈಗ ಸುದ್ದಿಗೋಷ್ಠಿ ಮಾಡೋದಕ್ಕೆ ಹೊರಟಿದ್ದ ಕಾಂಗ್ರೆಸ್ಸು ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದೆ. ಮುಜುಗರ ಆಗಿಬಿಟ್ರೆ ಕಷ್ಟ ಅಂತ ಈಗ ಮುಂದೂಡಿಕೆ ಮಾಡಿದೆ ಅನ್ನೋದು ಸಿಗ್ತಿರುವಂಥ ಅಪ್ಡೇಟ್. ಸೊ DMKಯನ್ನು ಬಿಟ್ಕೊಂಡಿದೆ. ಇಲ್ಲಿ TVK ಕಾಂಗ್ರೆಸ್ಸನ್ನು ಡಿಚ್ ಮಾಡಲ್ಲ, ನೀವು ಹಿರಿಯವರು ಇರಲಿ ಅನ್ನತ್ತೆ. ಇರೋಕ್ಕಾಗತ್ತಾ? AIADMK ಬಂದಿದೆ, ಈಗ ಕಾಂಗ್ರೆಸ್ಸು ಅವ್ರ ಜೊತೆ ಹೊಂದ್ಕೊಂಡು ಹೋಗಬೇಕು, ಹಂಗಾಗ್ಬಿಡ್ಬೋದು ಪರಿಸ್ಥಿತಿ. ಸೊ ಕಾಂಗ್ರೆಸ್ಸು ಸಿಕ್ಕಾಕ್ಕೊಳ್ಳುತ್ತೆ. ಈ ರೀತಿ ನಡೆದಿದ್ದೇ ಹೌದಾದರೆ ಅನ್ನೋದು ಈಗ ಭಾರಿ ಆಘಾತಕಾರಿ ಬೆಳವಣಿಗೆ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ. ನೋಡೋದಕ್ಕೆ ಹೋದರೆ ಏನಾಗ್ತಿದೆ ಗೊತ್ತಾ? ಒಂದು EPSನೇ ಸಂಪರ್ಕ ಮಾಡ್ತಿರೋದು TVK ಮೆಂಬರ್ಸು. ಬಂದರೆ ಎಲ್ಲರೂ ಬರಲಿ. ಆದರೆ ಪಳನಿಸ್ವಾಮಿ ಇದ್ದಕ್ಕಿದ್ದಂತೆ AIADMK ಶಾಸಕರ ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ. ದೊಡ್ಡ ಡೆವಲಪ್ಮೆಂಟ್ ಆಗ್ತಿದೆ. AIADMK ವೇಲುಮನಿ MP ಷಣ್ಮುಗಂ ಹತ್ರ 25-30 ಶಾಸಕರು ಒಟ್ಟಾಗಿಬಿಟ್ಟಿದ್ದಾರೆ. ಇವರು AIADMK ನಾಯಕರು. MP ಒಬ್ಬರು ಮತ್ತು ಶಾಸಕ ಒಬ್ಬರು, ಅವರು ಸೇರಿಕೊಂಡು TVK ಜೊತೆ ಹೋಗೋಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. TVK ಜೊತೆ 25-30 ಶಾಸಕರು ಹೋಗಿಬಿಟ್ರೆ 1/3 ಆಗುತ್ತೆ. ಅಲ್ಲಿಗೆ ಡಿಸ್ಕ್ವಾಲಿಫಿಕೇಷನ್ನು ಮತ್ತೊಂದು ಏನೂ ಬರಲ್ಲ. ಆರಾಮಾಗಿ ಇವರು ಮರ್ಜ್ ಆಗಿಬಿಡ್ಬೋದು TVK ಜೊತೆಗೆ. AIADMK ಪಳನಿಸ್ವಾಮಿ ವರ್ಸಸ್ ಷಣ್ಮುಗಂ ಬಣ ಅನ್ನೋ ಥರದಲ್ಲಿ ಈಗ ಒಡೆದಿದೆ ಮೈತ್ರಿ ವಿಚಾರದಲ್ಲಿ. ಪಳನಿಸ್ವಾಮಿ ಅವರು ತಕ್ಷಣ ಎಚ್ಚೆತ್ತುಕೊಂಡು ಮೈತ್ರಿ ಮಾಡಿಕೊಂಡ್ರೆ 47ಕ್ಕೆ 47 ತಗೊಂಡು ಈ ಕಡೆ ಬಂದು ಸರ್ಕಾರದ ಭಾಗನೂ ಆಗ್ಬೋದು. ಇಲ್ಲ ನಾವು ಕಾಂಪ್ರಮೈಸ್ ಆಗಲ್ಲ ಅಂತ ಕೂತ್ರೆ
ಪಕ್ಷ ಒಡೆದು ಹೋಗುತ್ತೆ. ಇಂಥದ್ದೊಂದು ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಷಣ್ಮುಗಂ ನಿವಾಸದಲ್ಲಿ ಜೋರು ಮೀಟಿಂಗ್ಗಳಾಗ್ತಿದ್ದಾವೆ. ಈ ವೇಳುಮನಿ ಅನ್ನೋರಿಗೆ DCM ಕೊಡಬೇಕು TVKಗೆ ಬಂದರೆ ಅನ್ನೋ ಡಿಮ್ಯಾಂಡ್ ಎಲ್ಲ ಇಟ್ಟಿದ್ದಾರಂತೆ. ಸುಮ್ಮನೆ ಬರಲ್ಲ, ಅವರು DCM ಮಾಡಬೇಕು, ಉನ್ನತ ಸ್ಥಾನಮಾನ ಕೊಡಬೇಕು ಅಂತಲೇ ಡಿಮ್ಯಾಂಡ್ ಜೊತೆಗೇ ಬರ್ತಿದ್ದಾರೆ ಅನ್ನೋದು ಸುದ್ದಿ. ಸೊ ಇಲ್ಲೇ ಇದೆ ಅಮಿತ್ ಶಾ ರಣತಂತ್ರ. ನೋಡಿ, 2 ಆಯಾಮ ಇದೆ, ಎರಡನ್ನು ನೋಡೋಣ. DMK ಜೊತೆಗೆ ರಜನಿಕಾಂತ್ ಬಂದು ಮೀಟಿಂಗ್ ಮಾಡಿದ್ದಾರೆ. ರಜನಿಕಾಂತ್ ಐಡಿಯಾಲಜಿ ಯಾವ ಕಡೆ ಇದೆ? BJP ಬೇರೆ ಬೇರೆ ಕಡೆಯಿಂದ ಅಪ್ರೋಚ್ ಮಾಡಿಸ್ತಿದೆಯಾ? DMK ಜೊತೆಗೂ ಭವಿಷ್ಯದಲ್ಲಿ ಬೇಕಾಗಬಹುದು ಅನ್ನೋ ಲೆಕ್ಕಾಚಾರ. ಆ ಆಯಾಮನ್ನು ನೋಡಿದ್ದೀವಿ. ಈಗಾಗಲೇ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಹಿಂದೆ BJP ಜೊತೆಗಿದ್ದ ಪಕ್ಷಗಳೇ ಇವೆಲ್ಲ, DMKನೂ AIADMKನೂ ಎಲ್ಲರಿಗೂ ಅವ್ರವ್ರ ಲೆಕ್ಕಾಚಾರಕ್ಕೆ ತಕ್ಕಂತೆ. ಇಲ್ಲಿ ಕಾಂಗ್ರೆಸ್ಸು TVK ಸಣ್ಣವ್ರು ಸೇರ್ಕೊಂಡು ಮೈತ್ರಿ ಮಾಡಿಕೊಂಡ್ರೆ ನಾಳೆ DMK ತನ್ನ ಅಸ್ತಿತ್ವಕ್ಕಾಗಿ ನಿಧಾನಕ್ಕೆ BJP ಸಖ್ಯಕ್ಕೆ ಹೋಗಬಹುದು ಅನ್ನೋ ಚಾನ್ಸು ಡಿಸ್ಕಸ್ ಆಗ್ತಿದೆ. ರಜನಿಕಾಂತ್ ಅವರೆಲ್ಲ ಹೋಗಿ ಮಾತಾಡಿದ್ದಾರೆ ಇವತ್ತು ಸ್ಟಾಲಿನ್ ಜೊತೆಗೆ ಅನ್ನೋದೇ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಈ ಹೊತ್ತಲ್ಲಿ. ಅದು ಒಂದು ಕಡೆ. ಈ ಕಡೆ AIADMK ಸ್ಪ್ಲಿಟ್ ಆದರೆ BJPಗೆ ಒಳ್ಳೆಯದಾ? ಇದರ ಹಿಂದೆ ಚಾಣಕ್ಯ ತಂತ್ರ ಇದೆಯಾ? ಚಾಣಕ್ಯನ ಲೆಕ್ಕಾಚಾರ ಇದೆಯಾ? ಈಗ ತಮಿಳ್ನಾಡು ಲೆಕ್ಕಾಚಾರ ಬಿಡಿಸೋದಕ್ಕೆ ಬರ್ತಿಲ್ಲ BJPಗೆ. ಕಷ್ಟ ಆಗ್ತಿದೆ. ಯಾಕಂದರೆ ಅಲ್ಲಿ ಇರುವಂತಹ ಶಕ್ತಿಗಳೇ ಹಂಗೆ ಇರೋದು. ದ್ರಾವಿಡಿಯನ್ ಫೋರ್ಸ್ನ ಹಿಂದೆ ಸರಿಸೋಕೆ ಆಗ್ತಿಲ್ಲ. ಅಟ್ಲೀಸ್ಟ್ AIADMK ಅನ್ನೋ ಶಕ್ತಿಯಲ್ಲಿ ವಿಭಜನೆ ಆದರೆ ನಾಳೆ ಅದೇನಾದರೂ ಒಂದು ರೀತಿಯಲ್ಲಿ BJPಗೆ ಅವಕಾಶ ಮಾಡಿಕೊಡಬಹುದು. ಮುಂದಿನ ಚುನಾವಣೆಯಲ್ಲಿ ಏನೇನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. TVKಗೆ ಈಗ ಇದ್ದಂಗೆ ಇರುತ್ತೆ ಅದೃಷ್ಟ ಗೊತ್ತಿಲ್ಲ. ಆಗ BJPಗೆ ಇದ್ದಕ್ಕಿದ್ದಂತೆ ಒಂದು ಚಾನ್ಸ್ ಓಪನ್ ಆಗಬಹುದು. ಹೇಗೆ ಬೇಕಾದರೂ ಇರ್ಬೋದು ಲೆಕ್ಕಾಚಾರ. ಹೇಳಿ ಕೇಳಿ DMK ಏನು ಹೇಳ್ತಿದೆ ಹೇಳಿ? TVK ವಿಜಯ್ ಎಲ್ಲರಿಗಿಂತ ಫಸ್ಟ್ ವಿಶ್ ಮಾಡಿದ್ದು BJPಗೆ. ಅಂದರೆ ಥ್ಯಾಂಕ್ ಯು ಮೋದಿಜಿ. ಅವ್ರು ಕಂಗ್ರ್ಯಾಚುಲೇಟ್ ಮಾಡಿರ್ತಾರೆ ಪ್ರಧಾನಿಯವರು. ಥ್ಯಾಂಕ್ ಯು ಮೋದಿಜಿ, ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾರೆ. ಮೋದಿಗೆ ಹೋಗಿ ಥ್ಯಾಂಕ್ಸ್ ಹೇಳ್ತಾರೆ. ಜನಕ್ಕೆ, ಕಾನ್ಸ್ಟಿಟ್ಯೂನ್ಸಿ ಅವ್ರಿಗೆ, ರಾಜ್ಯದ ತಮಿಳು ಜನರಿಗೆ ಯಾರಿಗೂ ವಿಶ್ ಮಾಡಿಲ್ಲ ಇವರು. ಪಕ್ಷದವ್ರಿಗೂ ವಿಶ್ ಮಾಡಿಲ್ಲ. ಮೋದಿಜಿಗೆ ಫಸ್ಟ್ ವಿಶ್ ಮಾಡಿದ್ದು. ವಿಜಯ್ ಇಲ್ಲಿ ರಾಜ್ಯಕ್ಕೆ ಬಂದಿದ್ದು ಯಾಕೆ? ತಮಿಳು ಪಾಲಿಟಿಕ್ಸ್ಗೆ ಬಂದಿದ್ದು, ಎಂಟ್ರಿ ಕೊಟ್ಟಿದ್ದು ಯಾರ ಕುಮ್ಮಕ್ಕಿನಿಂದ ಎಲ್ಲ ಗೊತ್ತು ಅನ್ನೋ ಥರದ್ದೇ ಆರೋಪ ಅದು ಇದು ಇದೆಯಲ್ಲ ಒಳಗಡೆ. DMK ಸೋಲ್ಸೋಕೆ ಏನು ಮಾಡೋಕ್ಕೆ ಅವ್ರು ಎಂಟ್ರಿ ಕೊಟ್ಟರು, ಯಾರ ಬಲ ಹಿಂದಿದೆ ಅಂತೆಲ್ಲ ಆರೋಪ ಮಾಡ್ತಾರಲ್ಲ. ಸೊ ಈಗಲೂ ಹಾಗೆ ಹೇಳ್ತಿದ್ದಾರೆ, ವಿಜಯ್ ಫಸ್ಟ್ ಧನ್ಯವಾದ ತಿಳಿಸಿದ್ದೆ ಮೋದಿ ಅವ್ರಿಗೆ ಅಂತ. ಹಾಗಾಗಿ AIADMK ಒಡೆದರೆ TVK ಜೊತೆ ಸರ್ಕಾರ ಮಾಡಿದರೆ BJPಗೆ ನೇರವಾಗಲ್ಲ, ಇಂಡೈರೆಕ್ಟಾಗಿ ಲಾಭವಾಗಲಿದೆಯಾ ಅನ್ನೋದೇ ಕುತೂಹಲಕಾರಿ. ಈಗ AIADMK BJPಗೆ ಸಾಕಷ್ಟು ಬಾರಿ ಇರುಸು ಮುರುಸಾಗಿ ಅಣ್ಣಾಮಲೈ ಬೇಜಾರು ಮಾಡಿಕೊಂಡು ಸಪ್ರೇಟಾಗಿ ಈಗ ಮತ್ತೊಂದಾಗಿ ಹಿಂಗೆಲ್ಲ ಆಗಿದೆ ಅಲ್ವಾ. ಅದ್ರ ಬದಲು ಈಗ ಒಡೆದು ಬಿಟ್ಟರೆ, ಒಂದು ಬಣ ಈ ಕಡೆ ಬಂದುಬಿಟ್ರೆ ಅದು ಯಾವ ರೂಪದಲ್ಲಾದರೂ ಫಲ ಕೊಡಬಹುದು ಭವಿಷ್ಯದಲ್ಲಿ ಅನ್ನೋ ಲೆಕ್ಕಾಚಾರವೂ ಇರಬಹುದು. ಹೇಳೋಕ್ಕಾಗಲ್ಲ. ಈ ಒಡಕಿನ ಹಿಂದೆ, ಈ ಮೆಗಾ ಆಪರೇಷನ್ ಹಿಂದೆ ಯಾರ್ಯಾರ ಕೈಗಳಿವೆ ಅಂತ. ಒಟ್ಟಾರೆಯಾಗಿ ತಮಿಳ್ನಾಡಿನ ಪಾಲಿಟಿಕ್ಸನ್ನು ಈ TVK ದಿಗ್ವಿಜಯ ಚೇಂಜ್ ಮಾಡೋ ಲಕ್ಷಣ ಕಂಡು ಬರ್ತಿದೆ. ಸೊ ಈ ಯಾವ ಆಯಾಮನೂ ಪಾಲಿಟಿಕ್ಸಲ್ಲಿ ತಳ್ಳಿ ಹಾಕೋಕ್ಕಾಗಲ್ಲ. ಹಾಗಂತ ಇದು ಎಲ್ಲ ಆಯಾಮನೂ ನಡೆದೇ ಬಿಡುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ತೆರೆಮರೆಯಲ್ಲಿ ಪ್ರಯತ್ನಗಳು ನಡೀತಾ ಇರುತ್ತೆ. ಸಮಯಕ್ಕೆ ಯಾವುದು ಫಲ ಕೊಡುತ್ತೋ ಅದು ಫೈನಲ್ ಆಗುತ್ತೆ ಅಷ್ಟೇ. ಕಾಂಗ್ರೆಸ್ಗಂತೂ ಸಿಕ್ಕಾಕ್ಕೊಂಡಂಗೆ ಅನ್ನಿಸ್ತಿದೆ ಪರಿಸ್ಥಿತಿ. ಈಗ TVK ಜೊತೆ ಹೋಗಿ ಎಡವಟ್ಟು ಮಾಡ್ಕೊಳ್ತಾ ಕಾಂಗ್ರೆಸ್ಸು DMKಯನ್ನು ಡಿಚ್ ಮಾಡಿ ಕಾದು ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.